ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದ್ವೈತ ವೇದಾಂತ ಬ್ರಹ್ಮಮೀಮಾಂಸಾ ಗ್ರಂಥ ಪರಿಚಯದ 4ನೇ ಕಂತು, ಅಧ್ಯಾಯ 2, ಪ್ರಮಾಣ. 4ನೇ ಕಂತಿನ ಮೊದಲ ಟಾಪಿಕ್ ಆಪ್ತವಾಕ್ಯ, ಶ್ರುತಿಮೂಲ, ಯುಕ್ತಿಮೂಲ, ಬ್ರಹ್ಮಸೂತ್ರ. ಲೋಕದಲ್ಲಿ ಒಂದು ವಾಕ್ಯಕ್ಕೆ ಪ್ರಾಮಾಣ್ಯ ಎಂದರೆ ಇರುವಂತೆ ಅದನ್ನು ಹೇಳುವ ಭಾವ ಬರುವುದು 3 ವಿಧವಾಗಿ. 1. ಆಪ್ತವಾಕ್ಯತೆ. ಆಪ್ತವಾಕ್ಯವೆಂದರೆ ವಸ್ತು ಇರುವಂತೆ ಅದನ್ನು ತಿಳಿದು ಆ ತಿಳುವಳಿಕೆಗೆ ಅನುಗುಣವಾಗಿ ಪ್ರಯೋಗಿಸಿದ ವಾಕ್ಯ. ಈ ಆಪ್ತರೇ ಬಾದರಾಯಣರು. ಬಾದರಾಯಣರು ನಾರಾಯಣಾವತಾರ. ನಾರಾಯಣ ಎಂದು ಶ್ರುತ್ಯುಕ್ತ ಬ್ರಹ್ಮನ ಗುಣಪೂರ್ಣತ್ವ, ನಿರ್ದೋಷತ್ವ, ಜ್ಞೇಯತ್ವ, ಗಮ್ಯತ್ವ ಮತ್ತು ಗುರುತ್ವ ಎಂಬ ಲಕ್ಷಣಗಳನ್ನು ಹೇಳುವ ಹೆಸರು. ನಾರಾಯಣನು ತನ್ನನ್ನು ತಾನು ಗ್ರಹಿಸುವ ಭಾವವೇ ಶಾಸ್ತ್ರ. ಇದೇ ಅರ್ಥನಿರ್ಣಾಯಕ ಬ್ರಹ್ಮಸೂತ್ರ ನ್ಯಾಯದಿಂದ ಸಮನ್ವಿತವಾದ ವೇದ. ಇದನ್ನು ಹೇಳಲು ನಾರಾಯಣನೇ ಅರ್ಹ, ಅವನೇ ಬಾದರಾಯಣ. 2. ಶ್ರುತಿ ಮೂಲತೆ. ಪ್ರಯೋಗಿಸಿದ ವಾಕ್ಯವು ಶ್ರುತಿಯ ಅರ್ಥಕ್ಕೆ ಅನುಗುಣವಾಗಿರುವುದು. ಸರ್ವಪ್ರವರ್ತಕನಾದ ನಾರಾಯಣನು ಎಂದರೆ ಬಾದರಾಯಣನು ಶ್ರುತಿಗೂ ಪ್ರವರ್ತಕ. ಶ್ರುತಿಯ ಅರ್ಥಕ್ಕೆ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳೂ ಅವನಿಂದ ರಚಿತ. ಇವು ಶ್ರುತಿಗೆ ಸಂಗತವಾಗಿರುವವು. ಈ ಕಾರಣದಿಂದ ಈ ಬ್ರಹ್ಮಸೂತ್ರಗಳಿಗೆ ಶ್ರುತಿ ಮೂಲತೆ ಎಂಬ ಪ್ರಾಮಾಣ್ಯವು ಸಂಭವಿಸಿತು. 3. ಯುಕ್ತಿ ಮೂಲತೆ ಎಂದರೆ ಪ್ರಯೋಗಿಸಿದ ವಾಕ್ಯವು ಯುಕ್ತಿ ಬಾಧಿತವಲ್ಲದೆ ಯುಕ್ತಿಯಿಂದ ಪ್ರತಿಷ್ಠಿತವಾಗಿರುವುದು. ಬ್ರಹ್ಮಸೂತ್ರಗಳು ಶ್ರುತಿಸಿದ್ಧ ನ್ಯಾಯಗ್ರಥನಾತ್ಮಕ ಎಂದರೆ ಆ ನ್ಯಾಯದ ಭಾಷೆ. ಈ ನ್ಯಾಯವೇ ಯುಕ್ತಿ. ಇದು ಅಪ್ರತಿಹತ. ಶ್ರುತಿ ಸಿದ್ಧವಾದ ಯುಕ್ತಿಯು ಅಪೌರುಷೇಯ ಶ್ರುತಿಯ ಮಹಿಮೆಯಿಂದಲೇ ಪ್ರಮಾಣವಾಗುವುದು. ಈ ಯುಕ್ತಿಯ ಭಾಷೆಯೇ ಬ್ರಹ್ಮಸೂತ್ರ. ಆದ್ದರಿಂದ ಬ್ರಹ್ಮಸೂತ್ರಕ್ಕೆ ಈ 3 ವಿಧದಲ್ಲಿಯೂ ಪ್ರಾಮಾಣ್ಯವಿರುವುದು. ಈ 3 ವಿಧವಾದ ಪ್ರಾಮಾಣ್ಯ ಲಾಭವು ಪ್ರಪಂಚದಲ್ಲಿ ಇನ್ನು ಯಾವ ವಾಕ್ಯಕ್ಕೂ ದೊರೆಯಲಾರದು. ನೆಕ್ಸ್ಟ್ ಟಾಪಿಕ್. ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಶ್ರೀಮದ್ ಜಯತೀರ್ಥ ಟೀಕಾಚಾರ್ಯರ ಗ್ರಂಥಗಳ ಬೆಳಕಿನಲ್ಲಿಯೇ ಅಧ್ಯಯನ ಮಾಡಬೇಕಾದ ನಿಯಮವಿದೆ. ಶ್ರೀ ಜಯತೀರ್ಥರ ಗ್ರಂಥಗಳು ಮಧ್ವಶಾಸ್ತ್ರ ನಿಯಮಗಳನ್ನು ಅನುಷ್ಠಾನಕ್ಕೆ ತಂದು ಟೀಕಾ ಗ್ರಂಥಗಳೆನಿಸಿದವು. ಮಧ್ವಾಚಾರ್ಯರ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳುವ ಕ್ರಮವೇ ಟೀಕಾ ಎಂಬ ಹೆಸರುಳ್ಳ ಅವರ ಕೃತಿಗಳು. ಅವರು ಸರ್ವಮೂಲ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮೊದಲು ಆ ಗ್ರಂಥಗಳಿಗಿರುವ ಏಕವಾಕ್ಯತೆ ಎಂಬ ವೈಶಿಷ್ಟ್ಯವನ್ನು ಪರೀಕ್ಷೆಯಿಂದ ತಿಳಿದರು. ಏಕವಾಕ್ಯತೆಗೆ ಅನುಗುಣವಾಗಿ ಅವರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವ ಕ್ರಮವನ್ನು ಮತ್ತು ಅದರ ಉದ್ದೇಶವನ್ನು ಅವರೇ ಸಂಗಮ್ಯಂತೆ ಗುರೋರ್ಗಿರಹ ಎಂದು ಹೇಳಿರುವರು. ಗುರುಗಳ ಅಂದರೆ ಶ್ರೀಮದ್ ಆಚಾರ್ಯರ ವಾಕ್ಯಗಳು ನನ್ನಿಂದ ಪರಸ್ಪರ ಸೇರಿಸಲ್ಪಡುವುವು ಎಂದು ಇದರ ಅರ್ಥ. ಇದೇ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರ ಗ್ರಂಥಗಳು ಬಾದರಾಯಣರ ಉಕ್ತಿಗಳ ಜೋಡಣೆಯ ಕ್ರಮ. ಅವು ಆ ಉಕ್ತಿಗಳಲ್ಲಡಗಿರುವ ವಿಶೇಷಾರ್ಥಗಳನ್ನು ಪ್ರಕಾಶಕ್ಕೆ ತರುವುವು.
ಸೂತ್ರಗಳಾದರೂ ಶ್ರುತಿಗೆ ಅಸಾಧಾರಣವಾಗಿ ಅನ್ವಯಿಸುವ ನ್ಯಾಯವನ್ನು ಹೇಳುವುದಾಗಿ ಶ್ರುತಿಯೇ ಶ್ರುತಿಯ ವ್ಯಾಖ್ಯಾನ ಎಂಬ ಪ್ರಮೇಯವನ್ನು ಸ್ಪಷ್ಟಪಡಿಸಿ ಶ್ರುತಿಯ ಪೂರ್ಣತೆಯನ್ನು ಉಪಪಾದಿಸುವುವು. ನೆಕ್ಸ್ಟ್ ಟಾಪಿಕ್, ಪ್ರಮಾಣದ ಮಹತ್ವ. ಇಡೀ ಪ್ರಪಂಚವನ್ನೇ ಪ್ರಮೇಯವೆಂದು ಕರೆದರೂ ಅದರಲ್ಲಿ ಪ್ರಮಾಣ ಮತ್ತು ಪ್ರಮೇಯ ಎಂಬ ಎರಡು ಭಾಗಗಳಿರುವು. ಪ್ರಮಾಣವೆಂದರೆ ಜ್ಞಾನ ಮತ್ತು ಜ್ಞಾನ ಸಾಧನ. ಇದರಿಂದ ಸಿದ್ಧವಾದುದು ಪ್ರಮೇಯ. ತನ್ನನ್ನು ತನ್ನಿಂದ ವ್ಯತಿರಿಕ್ತವಾದ ವಿಷಯವನ್ನು ಪ್ರಮಾಣವು ಸಾಧಿಸಿಕೊಡುವುದು. ಈ ಕಾರಣದಿಂದ ಪ್ರಮಾಣವು ಪ್ರಮೇಯವೂ ಹೌದು. ಆದರೂ ಪ್ರಮಾಣ ಪ್ರಮೇಯಗಳ ವಿಭಾಗವನ್ನು ಚೆನ್ನಾಗಿ ಪ್ರತ್ಯೇಕಿಸಬೇಕು. ಅವುಗಳಿಗೆ ಸಾಂಕರ್ಯ ಬರದಂತೆ ವಿಚಾರವನ್ನು ಮುಂದುವರಿಸಬೇಕು. ಅದೇ ಶಾಸ್ತ್ರದ ಮಹತ್ವ. ಈ ನಿಯಮವನ್ನು ತಪ್ಪಿದರೆ ಪ್ರಮಾಣರಹಿತವಾದ ವಸ್ತುವನ್ನು ಒಪ್ಪುವ ಸಂದರ್ಭ ಒದಗುವುದು. ನೆಕ್ಸ್ಟ್ ಟಾಪಿಕ್, ಶ್ರೀಮದ್ ಆಚಾರ್ಯರು ತಮಗಿಂತಲೂ ಮೊದಲು ಪ್ರಸಿದ್ಧಿಯಲ್ಲಿದ್ದ ಶಾಸ್ತ್ರಗಳನ್ನು ಪರೀಕ್ಷಿಸಿದರು. ಚಾರ್ವಾಕು ಎಲ್ಲವೂ ಜಡ, ಚೇತನ ವಸ್ತುವೇ ಇಲ್ಲ ಎಂಬ ವಾದವನ್ನು ಹಿಡಿದು ಜ್ಞಾನವನ್ನೇ ನಿರಾಕರಿಸಿ ಪ್ರಮಾಣದ ಪ್ರಸಕ್ತಿಗೆ ಅವಕಾಶ ಕೊಡಲಿಲ್ಲ. ಬೌದ್ಧವಾದವು ಸರ್ವವೂ ಶೂನ್ಯ ಎಂಬ ಬುದ್ಧನ ಉಪದೇಶವನ್ನು ಅವಲಂಬಿಸಿ ಅದನ್ನು ರಕ್ಷಿಸಲು ಅನುಭವ ಪ್ರಪಂಚವು ಅವಿದ್ಯೆಯಿಂದ ಉಂಟಾಯಿತು, ಅದು ಸತ್ಯವಲ್ಲ ಎಂದು ತಿಳಿದು ಪ್ರಮಾಣದ ಪರೀಕ್ಷೆಗೆ ಅವಕಾಶವನ್ನುಂಟು ಮಾಡಲಿಲ್ಲ. ಜೈನವಾದವು ಜಿನನ ಉಪದೇಶವಾದ ಅನೇಕಾಂತ ಎಂಬ ವಾದವನ್ನು ಅವಲಂಬಿಸಿ ನಿರರ್ಗಳ ಪ್ರಾಮಾಣ್ಯವನ್ನು ಪ್ರಮಾಣಕ್ಕೆ ಒಪ್ಪಲಿಲ್ಲ. ನ್ಯಾಯ ಮತ್ತು ವೈಶೇಷಿಕ ಎಂಬ ಎರಡು ದರ್ಶನಗಳಲ್ಲಿ ಕೇವಲ ಲೋಕಾನುಭವದ ಬೆಳಕಿನಲ್ಲಿ ಪ್ರಮಾಣವು ನಿರೂಪಿತವಾಗಿ ಅದಕ್ಕೆ ಅನುಗುಣವಾದ ರೀತಿಯಲ್ಲಿಯೇ ವೇದವೂ ಪ್ರಮಾಣ ಎಂದು ಅಂಗೀಕೃತವಾಯಿತು. ಪರತತ್ವವನ್ನು ಇಂತಹ ಪ್ರಮಾಣದಿಂದ ತಿಳಿಯುವ ಪ್ರಯತ್ನ ಉಂಟಾಗಿ ಸಿದ್ಧಾಂತಿತವಾದ ತತ್ವವು ಲೌಕಿಕವೇ ಆಯಿತು. ಸಾಂಖ್ಯ ದರ್ಶನವು ಜಗತ್ತು ಚೇತನ ಅಚೇತನಾತ್ಮಕವಾದುದು ಎಂದು ಅಂಗೀಕರಿಸಿ ಅಚೇತನ ಪ್ರಕೃತಿಯು ಕರ್ತೃತ್ವ ಉಳ್ಳದ್ದು, ಚೇತನ ಪುರುಷನು ನಿರ್ಲಿಪ್ತ ಎಂದಿತು. ಶುದ್ಧವಾದ ಪ್ರಮಾಣ ಪರೀಕ್ಷೆಯಿಂದ ವಾದವನ್ನು ಆರಂಭಿಸಿದರೆ ಜ್ಞಾತೃವಾದ ಪುರುಷನೇ ಕರ್ತೃವೆಂದು ಜ್ಞಾನದ ಮಹಿಮೆಯಿಂದಲೇ ಸಿದ್ಧವಾಗುತ್ತಿತ್ತು. ಯೋಗವು ಜಗತ್ತಿಗೆ ನಿಯಾಮಕನೊಬ್ಬನಿರುವನು, ಅವನು ಯೋಗಸಿದ್ಧಿ ಉಳ್ಳವನಾಗಿ ಈಶ್ವರನಾಗಿರುವನು ಎಂದು ಕಲ್ಪಿಸಿ ವಿಚಾರವಿಲ್ಲದೆ ಸಾಂಖ್ಯದ ಮೂಲ ಕಲ್ಪನೆಯನ್ನೇ ಅನುಸರಿಸಿತು. ಪೂರ್ವಮೀಮಾಂಸಾವು ಸರ್ವವೂ ಕರ್ಮಮಯವೆಂದೂ ಕರ್ಮವೇ ಮುಕ್ತಿ ಸಾಧನವೆಂದೂ ಕಲ್ಪಿಸಿ ಅದಕ್ಕೆ ಪ್ರಮಾಣ ವೇದ ಎಂದು ಹೇಳಿ ಕಲ್ಪನಾ ಸಹಿತ ಪ್ರಮಾಣ ಶೋಧನೆಯಲ್ಲಿ ತೊಡಗಿಸಿಕೊಂಡಿತು. ಅದ್ವೈತವಾದವು ಸರ್ವ ಅಭೇದವೇ ತತ್ವ, ಅದೇ ಬ್ರಹ್ಮ, ಅದೇ ಜ್ಞಾನ, ಅದು ಸ್ವಪ್ರಕಾಶ ಚೈತನ್ಯ, ಅದರಿಂದ ಭಿನ್ನವಾಗಿ ತೋರುವುದು ಆಭಾಸ ಮಾತ್ರ, ಅದು ಮಿಥ್ಯ ಎಂದು ಕಲ್ಪಿಸಿತು. ಜ್ಞಾನ ಸ್ವರೂಪವೇ ವಸ್ತುವಿನಲ್ಲಿರುವ ವಿಶೇಷವನ್ನು ಗ್ರಹಿಸುವುದು ಎಂದು ಪ್ರಮಾಣ ಪರೀಕ್ಷೆಯ ಮೂಲಕ ತಿಳಿದಿದ್ದರೆ ಸರ್ವಾಭೇದದ ಕಲ್ಪನೆಯ ಈ ವಾದದ ಪ್ರವೃತ್ತಿ
ಉಂಟಾಗುತ್ತಿರಲಿಲ್ಲ. ವಿಶಿಷ್ಟಾದ್ವೈತವಾದವು ಇದು ಶಾಂಕರ ಅದ್ವೈತಕ್ಕೆ ವಿರುದ್ಧವಾಗಿ ಸರ್ವಭೇದವೇ ತತ್ವವೆಂದು, ಅನೇಕ ವಸ್ತುಗಳ ವಿಶಿಷ್ಟವೇ ಜಗತ್ಕಾರಣನೆಂದು ರೂಪಿತನಾದ ಬ್ರಹ್ಮ ಎಂದು, ಅದರ ಜ್ಞಾನಕ್ಕಿಂತ ಮಿಗಿಲಾಗಿ ಭಕ್ತಿಯೇ ಮೋಕ್ಷ ಸಾಧನವೆಂದು ಕಲ್ಪಿಸಿತು. ಒಂದು ವೇಳೆ ಪ್ರಮಾಣ ಪರೀಕ್ಷೆಯಿಂದಾಗಿ ಈ ವಾದವು ಪ್ರವೃತ್ತಿಸಿದ್ದರೆ ಸರ್ವಭೇದವು ಶೇಷಿ ಭಾವವುಳ್ಳ ವಿಶಿಷ್ಟವನ್ನು ಹುಟ್ಟಿಸಲಾರದೆಂದು ಸಿದ್ಧವಾಗಿ ಈ ವಾದಕ್ಕೆ ಅವಕಾಶವು ಇರುತ್ತಿರಲಿಲ್ಲ. ನೆಕ್ಸ್ಟ್ ಟಾಪಿಕ್, 80 ಪದಗಳಲ್ಲಿ ಶ್ರೀಮನ್ಮಧ್ವ ಸಿದ್ಧಾಂತ. ಪುಟ 144ರಲ್ಲಿ HNR 80 ಪದಗಳನ್ನು ಹೀಗೆ ಬರೆಯುತ್ತಾರೆ. ಮಧ್ವಾಚಾರ್ಯರು ಮೊದಲು ಜ್ಞಾನ ಸ್ವರೂಪವನ್ನು ಪರೀಕ್ಷಿಸಿ, ಅದು ಅದ್ವೈತವೂ ಹೇಳುವ ಚೈತನ್ಯವೂ ಅಲ್ಲ, ವಿಶಿಷ್ಟಾದ್ವೈತ ಹೇಳುವ ಧರ್ಮಭೂತವೂ ಅಲ್ಲ ಎಂದು ನಿರ್ಣಯಿಸಿ, ಅದರಲ್ಲಿ ಸ್ವಪ್ರಕಾಶ ಅಸ್ವಪ್ರಕಾಶ ಭಾಗವನ್ನು, ಪ್ರಮಾಣ ಅಪ್ರಮಾಣ ಭಾಗವನ್ನು ವಿಂಗಡಿಸಿ, ಪ್ರಮಾಣ ಜ್ಞಾನದ ಸಾರ್ವತ್ರಿಕ ವ್ಯಾಪ್ತಿಯನ್ನು ಸಮರ್ಥಿಸಿ, ಪ್ರಮಾಣ ಜ್ಞಾನದ ಸಾಧನವನ್ನು ನಿರೂಪಿಸಿ, ಅದರ ವಿಷಯದಲ್ಲಿ ಲೌಕಿಕ ಅಲೌಕಿಕ ಭಾಗವನ್ನು ಪ್ರತ್ಯೇಕಿಸಿ, ಅಲೌಕಿಕವಾದ ಪ್ರಮೇಯದ ಅಂಗೀಕಾರವು ಅನಿವಾರ್ಯ ಎಂದು ತೋರಿಸಿ, ಅದರ ಜ್ಞಾನದ ಸಾಧನವೇ ವೇದ ಎಂದು ಸಿದ್ಧಾಂತಿಸಿ, ಪ್ರಮಾಣದ ಪ್ರಾಮಾಣ್ಯ ಅಪ್ರಮಾಣದ ಅಪ್ರಾಮಾಣ್ಯ ಇವುಗಳ ಉತ್ಪತ್ತಿ ಮತ್ತು ಜ್ಞಪ್ತಿ ಎಂದರೆ ಜ್ಞಾನ, ಇವುಗಳು ಸಂಭವಿಸುವ ಕ್ರಮವನ್ನು ಉಪಪಾದಿಸಿ, ಅಲೌಕಿಕ ಪ್ರಮೇಯವು ವೇದೈಕ ಗಮ್ಯವೆಂದು ತೋರಿಸಿ, ಈ ನಿಮಿತ್ತದಿಂದ ವೇದದ ಅಸಾಧಾರಣ ಪ್ರಾಮಾಣ್ಯವನ್ನು ರೂಪಿಸಿ, ಅದರ ಅರ್ಥದ ಜಿಜ್ಞಾಸೆಯ ಭಾಷೆಯಾದ ಬ್ರಹ್ಮಸೂತ್ರಗಳೇ ಪ್ರಮಾಣತಮವೆಂದು ಸಿದ್ಧಾಂತಿಸಿ, ಅವರ ತಪೋರೂಪವಾದ ಅಬಾಧಿತವಾದ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟಿರುವರು. ಇದರಿಂದ ತಿಳಿಯುವ ಮುಖ್ಯ ಅಂಶಗಳು: ಎ, ಜ್ಞಾನತತ್ವ ಪರೀಕ್ಷೆ. ಜ್ಞಾತೃಜ್ಞೇಯ ಭಾವಕ್ಕೆ ಅವಕಾಶ ಮಾಡಿಕೊಡುವುದು ಜ್ಞಾನ ಸ್ವಭಾವ. ಬಿ, ಜ್ಞಾನವು ಸ್ವಪ್ರಕಾಶ, ಅದಕ್ಕೆ ಅಸ್ವಪ್ರಕಾಶವಾದ ಜ್ಞಾನವನ್ನು ಸೃಷ್ಟಿಸುವ ಸಾಮರ್ಥ್ಯ ಇರುವುದು. ಸಿ, ಜ್ಞಾನದಲ್ಲಿ ಪ್ರಮಾಣ ಅಪ್ರಮಾಣ ಭಾಗಗಳು ಇರುವವು. ಡಿ, ಯಥಾರ್ಥಂ ಪ್ರಮಾಣಂ ಅಂದರೆ ಅರ್ಥವನ್ನು ಅದಿರುವಂತೆ ಗ್ರಹಿಸುವ ಜ್ಞಾನ ಪ್ರಮಾಣ ಎಂದು ಇದರ ಅರ್ಥ. ಯಥಾರ್ಥವಾಗುವುದು ಜ್ಞಾನದ ಸ್ವಭಾವವಾದ ಮೇಲೆ ಜ್ಞಾನವೆಂದರೆ ಪ್ರಮಾಣ ಎಂದೇ ಅರ್ಥವಾಗುವುದು. ಅಪ್ರಮಾಣದ ಸ್ವರೂಪವನ್ನು ತಿಳಿಸಲು ಅಪ್ರಮಾಣವಾದುದು ಜ್ಞಾನವೇ ಅಲ್ಲದಿದ್ದರೂ ಅದನ್ನು ಜ್ಞಾನ ಎಂದು ಭಾವಿಸಿ ಅದನ್ನು ರೂಪಿಸಿ, ಅರ್ಥಾತ್ ಪ್ರಮಾಣ ಜ್ಞಾನದ ಮಹತ್ವವನ್ನು ತೋರಿಸುವರು. ನೆಕ್ಸ್ಟ್ ಟಾಪಿಕ್, ಕೇವಲ ಪ್ರಮಾಣ ಅನುಪ್ರಮಾಣ. ಯಥಾರ್ಥ ಎಂಬ ದ್ವೈತ ಸಿದ್ಧಾಂತದ ಪದವು ಜ್ಞಾನದ ಸ್ವಭಾವವನ್ನು ತಿಳಿಸುವ ಮಾತು. ಜ್ಞಾನವು ವಸ್ತುವನ್ನು ಅದಿರುವಂತೆ ಗ್ರಹಿಸುವುದು ಅದರ ಸ್ವಭಾವ. ಅದೇ ಪ್ರಮಾಣ ಎಂಬುದರ ಅರ್ಥ. ಜ್ಞಾನದಂತೆ ಅರ್ಥವಿರುವುದು ಎಂದು ಇದರ ಭಾವ.
ವಸ್ತುವನ್ನು ಅದಿರುವಂತೆ ಗ್ರಹಿಸುವುದು ವೃತ್ತಿಜ್ಞಾನ ಮತ್ತು ಸಾಕ್ಷಿ. ಹೀಗೆಯೇ ಜ್ಞಾನೇಂದ್ರಿಯಗಳು ವಸ್ತುವನ್ನು ಅದಿರುವಂತೆ ಗ್ರಹಿಸುವವು. ಈ ಕಾರಣದಿಂದ ಜ್ಞಾನವು ಪ್ರಮಾಣ ಎನಿಸುವಂತೆ ಜ್ಞಾನ ಸಾಧನವೂ ಪ್ರಮಾಣವಾಗುವುದು. ಈ ವಿಷಯವನ್ನು ವಿವರಿಸುವ ಸಂದರ್ಭದಲ್ಲಿ ಜ್ಞಾನ ಎಂಬ ಪದದಿಂದ ಸಾಕ್ಷಿ ಮತ್ತು ವೃತ್ತಿಜ್ಞಾನವೂ, ಜ್ಞಾನ ಸಾಧನ ಎಂಬ ಪದದಿಂದ ಮನಸ್ಸಹಿತವಾದ ಜ್ಞಾನೇಂದ್ರಿಯಗಳು ಪ್ರಕೃತವಾಗಿರುವುವು. ಮಧ್ವಾಚಾರ್ಯರು ಜ್ಞಾನವನ್ನು ಕೇವಲ ಪ್ರಮಾಣವೆಂದು, ಜ್ಞಾನ ಸಾಧನವನ್ನು ಅನುಪ್ರಮಾಣವೆಂದು, ಇವೆರಡರ ಭೇದವನ್ನು ತಿಳಿಸುವ ದೃಷ್ಟಿಯಿಂದ ಕರೆದಿರುವರು. ಪುಟ 162 ಬಂದಿರೋ ಈ ವಿಚಾರವನ್ನು ಇನ್ನೊಮ್ಮೆ ಓದೋಣ. ಯಥಾರ್ಥ ಎಂಬ ದ್ವೈತ ಸಿದ್ಧಾಂತದ ಪದವು ಜ್ಞಾನದ ಸ್ವಭಾವವನ್ನು ತಿಳಿಸುವ ಮಾತು. ಜ್ಞಾನವು ವಸ್ತುವನ್ನು ಅದಿರುವಂತೆ ಗ್ರಹಿಸುವುದು ಅದರ ಸ್ವಭಾವ. ಅದೇ ಪ್ರಮಾಣ ಎಂಬುದರ ಅರ್ಥ. ಜ್ಞಾನದಂತೆ ಅರ್ಥ ಇರುವುದು ಎಂದು ಇದರ ಭಾವ. ವಸ್ತುವನ್ನು ಅದಿರುವಂತೆ ಗ್ರಹಿಸುವುದು ವೃತ್ತಿಜ್ಞಾನ ಮತ್ತು ಸಾಕ್ಷಿ. ಹೀಗೆಯೇ ಜ್ಞಾನೇಂದ್ರಿಯಗಳೂ ವಸ್ತುವನ್ನು ಅದಿರುವಂತೆ ಗ್ರಹಿಸುವವು. ಈ ಕಾರಣದಿಂದ ಜ್ಞಾನವು ಪ್ರಮಾಣವೆನಿಸುವಂತೆ ಜ್ಞಾನ ಸಾಧನವೂ ಪ್ರಮಾಣವಾಗುವುದು. ಈ ವಿಷಯವನ್ನು ವಿವರಿಸುವ ಸಂದರ್ಭದಲ್ಲಿ ಜ್ಞಾನ ಎಂಬ ಪದದಿಂದ ಸಾಕ್ಷಿ ಮತ್ತು ವೃತ್ತಿಜ್ಞಾನವೂ, ಜ್ಞಾನ ಸಾಧನ ಎಂಬ ಪದದಿಂದ ಮನಸ್ಸಹಿತವಾದ ಜ್ಞಾನೇಂದ್ರಿಯಗಳು ಪ್ರಕೃತವಾಗಿರುವುವು. ಶ್ರೀಮದ್ ಆಚಾರ್ಯರು ಜ್ಞಾನವನ್ನು ಕೇವಲ ಪ್ರಮಾಣವೆಂದು, ಜ್ಞಾನ ಸಾಧನವನ್ನು ಅನುಪ್ರಮಾಣವೆಂದು, ಇವೆರಡರ ಭೇದವನ್ನು ತಿಳಿಸುವ ದೃಷ್ಟಿಯಿಂದ ಹೀಗೆ ಕರೆದಿರುವರು. ನೆಕ್ಸ್ಟ್ ಟಾಪಿಕ್, ಪ್ರಮಾಣ, ಕೇವಲ ಪ್ರಮಾಣ. ಜ್ಞಾನವನ್ನು ಯಾವ ಕ್ರಮದಲ್ಲಿಯಾಗಲಿ ವಸ್ತುವಿನ ಕಲ್ಪನೆಗೆ ಅಧೀನ ಮಾಡಿರುವುದು ಜ್ಞಾನದ ನಿರಾಕರಣೆ. ಜ್ಞಾನದ ಆಕಾರವೇ ವಸ್ತುವಿನ ಆಕಾರ. ಇದೇ ಯಥಾರ್ಥಂ ಪ್ರಮಾಣಂ ಎಂಬ ವಾಕ್ಯದಿಂದ ಸಿದ್ಧಾಂತಿತ ತತ್ವ. ಪ್ರಮಾಣವು ಕೇವಲ ಮತ್ತು ಅನು ಎಂದು ಎರಡು ವಿಧ. ಜ್ಞಾನವು ತನ್ನ ಮಹಿಮೆಯಿಂದಲೇ ಪ್ರಮಾಣ. ಇದರಿಂದ ಜ್ಞಾನತತ್ವವು, ಅದರಲ್ಲಿನ ವಿಶೇಷಗಳು, ಅದರ ಅನಂತ್ಯವು, ತರತಮ ಭಾವವು ಎಲ್ಲವೂ ಗೋಚರಿಸುವುವು. ಜ್ಞಾನದ ಅನಂತವಾದ ಬೆಳವಣಿಗೆಗೆ ಅವಕಾಶವನ್ನುಂಟು ಮಾಡುವ ರೀತಿಯ ಜ್ಞಾನತತ್ವ ಪರೀಕ್ಷೆಯೇ ಈ ತತ್ವಕ್ಕೆ ಅನುಗುಣವಾದುದು. ಕೇವಲ ಪ್ರಮಾಣವು ಈಶಾ, ಲಕ್ಷ್ಮೀ, ಯೋಗಿ, ಅಯೋಗಿ ಎಂದು 4 ವಿಧ. ಈಶಾ ಮತ್ತು ಲಕ್ಷ್ಮೀ ಎಂಬ ಜ್ಞಾನವು ಅನಾದಿ ಮತ್ತು ನಿತ್ಯ. ಆದರೆ ಈಶಾ ಎಂಬ ಜ್ಞಾನವು ಸ್ವತಂತ್ರ, ಲಕ್ಷ್ಮೀ ಎಂಬ ಜ್ಞಾನವು ಪರತಂತ್ರ. ಈಶಾ ಎಂಬ ಜ್ಞಾನವು ತನ್ನ ಮತ್ತು ತನ್ನಿಂದ ಇತರವಾದವುಗಳ ಅಖಿಲ ವಿಶೇಷವನ್ನು ಗ್ರಹಿಸುವುದು. ಲಕ್ಷ್ಮೀ ಎಂಬ ಜ್ಞಾನವು ಇತರ ವಿಷಯವನ್ನು ಪೂರ್ಣವಾಗಿ ತಿಳಿದರೂ ಇತರರಿಗಿಂತ ಹೆಚ್ಚಾಗಿ ಈಶಾ ಎಂಬುದನ್ನು ತಿಳಿಯುವುದು. ಆದರೆ ಅದು ಈಶನನ್ನು ಪೂರ್ತಿ ತಿಳಿಯಲು ಅಸಮರ್ಥ. ಈಶಾ ಮತ್ತು ಲಕ್ಷ್ಮಿ ಈ ಜ್ಞಾನಗಳು ಇತರ ವಿಷಯಗಳನ್ನು ಪೂರ್ಣವಾಗಿ ಗ್ರಹಿಸಿದರೂ ಈಶಾ ಎಂಬ ಜ್ಞಾನವು ಸ್ಪಷ್ಟ, ಲಕ್ಷ್ಮಿ ಎಂಬ ಜ್ಞಾನವು ಅಸ್ಪಷ್ಟ. ಹೀಗೆ ಈಶಾ ಎಂಬ ಜ್ಞಾನವು ಸರ್ವೋತ್ತಮ. ಯೋಗಿ ಎಂಬ ಜ್ಞಾನವು ಅನೇಕ ವಿಧ.
ಅವುಗಳಲ್ಲಿ ರುಜು ಎಂಬ ಜ್ಞಾನವು ಅನಾದಿ ಮತ್ತು ನಿತ್ಯ. ಇತರ ಜೀವರಿಗಿಂತ ಹೆಚ್ಚಿನ ರೀತಿಯಲ್ಲಿ ಅದು ಈಶನನ್ನು ತಿಳಿಯುವುದು ಮತ್ತು ಇತರ ವಸ್ತುಗಳನ್ನು ಆಲೋಚನೆಯಿಂದ ಪೂರ್ಣವಾಗಿ ತಿಳಿಯುವುದು. ಅದು ಕ್ರಮವರಿತು ವೃದ್ಧಿ ಹೊಂದುವುದು. ಈ ವೃದ್ಧಿಯು ಮುಕ್ತಿ ಹೊಂದುವವರೆಗೆ ಸಂಭವಿಸಿ ಅನಂತರ ಅದು ಕ್ಷಯರಹಿತವಾಗಿರುವುದು. ಅದಕ್ಕೆ ಕಡಿಮೆಯಾದ ಯೋಗಿಜ್ಞಾನವು ಅವರೋಹಣ ಕ್ರಮದಲ್ಲಿ ಕಡಿಮೆಯಾಗುತ್ತಾ ಬರುವುದು. ತತ್ವಾಭಿಮಾನಿಗಳು ಎಂಬ ಯೋಗಿಜ್ಞಾನವು ಅನಾದಿ. ಇತರ ಯೋಗಿಜ್ಞಾನವು ಉತ್ಪತ್ತಿಯುಳ್ಳದು. ಹೀಗೆ ಯೋಗಿಜ್ಞಾನವು 3 ವಿಧ. ಅಯೋಗಿ ಎಂಬ ಜ್ಞಾನವು ಉತ್ಪತ್ತಿ ಮತ್ತು ನಾಶ ಉಳ್ಳದ್ದು. ಈಶನಿಂದ ಅತಿರಿಕ್ತವಾದ ವಿಷಯದಲ್ಲಿಯೂ ಅಲ್ಪ ಭಾಗವನ್ನು ಮಾತ್ರ ಅದು ಗ್ರಹಿಸಬಲ್ಲದ್ದು. ಪುಟ 166 ಮತ್ತು 167. ನೆಕ್ಸ್ಟ್ ಟಾಪಿಕ್, ಪ್ರಮಾಣ, ಅನುಪ್ರಮಾಣ. ಕೇವಲ ಪ್ರಮಾಣಕ್ಕೆ ಸಾಧನವಾದುದು ಅನುಪ್ರಮಾಣ. ಸಾಧನ ಎಂದರೆ ಕರ್ತೃ ಮತ್ತು ಕರ್ಮ ಇರುವಾಗ ಯಾವುದು ಇಲ್ಲದಿದ್ದರೆ ಕಾರ್ಯವಿಲ್ಲವೋ, ಯಾವುದಿದ್ದರೆ ಕಾರ್ಯವಾಗುವುದೋ ಅದು. ಅನುಪ್ರಮಾಣವು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಎಂದು 3 ವಿಧ. ಪ್ರಾಯಿಕವಾಗಿ ಸನ್ನಿಧಾನದಲ್ಲಿರುವ ಮರೆ ಇಲ್ಲದ ವರ್ತಮಾನ ಕಾಲದ ಕೆಲವು ಅರ್ಥವನ್ನು ಗ್ರಹಿಸುವುದು ಪ್ರತ್ಯಕ್ಷ. ಸನ್ನಿಧಾನದಲ್ಲಿಲ್ಲದ ಭೂತ ಮತ್ತು ಭವಿಷ್ಯತ್ತಾದ ವ್ಯವಹಿತವಾದ ಅರ್ಥವನ್ನು ಗೋಚರಿಸುವುದು ಅನುಮಾನ. ಸ್ವತಂತ್ರವಾಗಿ ಅಶೇಷವಾದ ಅರ್ಥವನ್ನು ಗ್ರಹಿಸುವುದು ಆಗಮ. ಅರ್ಥವನ್ನು ಗ್ರಹಿಸುವ ಕ್ರಮವನ್ನು ಅನುಸರಿಸಿ ಈ 3ರ ನಿರ್ದೇಶವಿರುವುದು. ಪ್ರಮಾಣ ಪ್ರಪಂಚದಲ್ಲಿ ಈ 3ಕ್ಕೂ ಅವಶ್ಯಕವಾದ ಸ್ಥಾನ ಇರುವುದು. ಅನುಪ್ರಮಾಣ ಎಂಬ ಹೆಸರಿನ ಅನು ಎಂದರೆ ಅನುಸರಿಸಿದ ಎಂಬ ಅರ್ಥವು ಕೇವಲ ಪ್ರಾಮಾಣ್ಯದ ಪ್ರಾಧಾನ್ಯವನ್ನು ತೋರಿಸುವುದು. ನೆಕ್ಸ್ಟ್ ಟಾಪಿಕ್, ಅನುಪ್ರಮಾಣ, ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ. ಅದರಲ್ಲಿ ಮೊದಲನೆಯದು ಪ್ರತ್ಯಕ್ಷ. ನಿರ್ದೋಷವಾದ ಅರ್ಥ ಮತ್ತು ನಿರ್ದೋಷವಾದ ಇಂದ್ರಿಯ ಇವುಗಳ ಸನ್ನಿಕರ್ಷವೇ ಪ್ರತ್ಯಕ್ಷ. ಈ ಪ್ರಕರಣದಲ್ಲಿ ಅರ್ಥ ಎಂದರೆ ಆಯಾ ಇಂದ್ರಿಯದ ವಿಷಯ. ಅತಿ ಸಮೀಪದಲ್ಲಿರುವುದೇ ಮುಂತಾದವು ಅರ್ಥದೋಷ. ಅದಿಲ್ಲದಿರುವುದು ನಿರ್ದೋಷವಾದ ಅರ್ಥ. ಮನಸ್ಸಿನ ಸಂಬಂಧ ಇಲ್ಲದಿರುವುದು ಮುಂತಾದುದು ಇಂದ್ರಿಯ ದೋಷ. ಅದಿಲ್ಲದಿರುವುದು ನಿರ್ದೋಷವಾದ ಇಂದ್ರಿಯ. ಇಂದ್ರಿಯ ಮತ್ತು ಅರ್ಥ ಇವುಗಳಲ್ಲಿ ದೋಷ ಇರಲು ಅದು ಪ್ರತ್ಯಕ್ಷವಲ್ಲ. ವಿಷಯ ಸನ್ನಿಕರ್ಷವಿಲ್ಲದ ಇಂದ್ರಿಯ ಅಪ್ರಯೋಜಕ. ಸನ್ನಿಕರ್ಷವು ಪ್ರತ್ಯಕ್ಷ ಎನ್ನುವುದರಿಂದ ಕೇವಲ ಇಂದ್ರಿಯವೇ ಪ್ರತ್ಯಕ್ಷ ಎಂಬ ವಾದವು ನಿರಾಕೃತವಾಗುವುದು. ಒಟ್ಟು ಲಕ್ಷಣವು ಪ್ರತ್ಯಕ್ಷದ ಅಸಾಧಾರಣ ರೂಪವನ್ನು ತೋರಿಸಿ ಅದು ಮತ್ತೊಂದು ಪ್ರಮಾಣದಲ್ಲಿ ಅಂತರ್ಭವಿಸುವುದು ಎಂಬ ವಾದವನ್ನು ನಿರಾಕರಿಸುವುದು. ಸಾಕ್ಷಿಯೂ ಸೇರಿ ಪ್ರತ್ಯಕ್ಷವು 7 ವಿಧ. 5 ಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತು ಸಾಕ್ಷಿ. ಇವು 7 ಪ್ರತ್ಯಕ್ಷ ಪ್ರಮಾಣಗಳು. ಒಟ್ಟಿನಲ್ಲಿ ಇಂದ್ರಿಯಗಳು 2 ವಿಧ, ಪ್ರಮಾತೃ ಸ್ವರೂಪ ಮತ್ತು ಅದರಿಂದ ಭಿನ್ನ ಎಂಬುದಾಗಿ. ಅವುಗಳಲ್ಲಿ
ಸ್ವರೂಪೇಂದ್ರಿಯವೇ ಸಾಕ್ಷಿ. ಇದು ಜ್ಞಾನರೂಪ. ಇದಕ್ಕೆ ಅಂದರೆ ಸಾಕ್ಷಿಗೆ ವಿಷಯಗಳು ಆತ್ಮಸ್ವರೂಪ, ಅದರ ಧರ್ಮಗಳು ಮತ್ತು ಸುಖ ದುಃಖಗಳು ಇವು ಅಂತರ. ಬಾಹ್ಯವಾದ ಕಾಲ ಮತ್ತು ಆಕಾಶ ಇವೂ ಕೂಡ ಸಾಕ್ಷಿಗೆ ವಿಷಯಗಳು. ಸಾಕ್ಷಿಯು ಈ ಕೆಳಕಂಡ ಕ್ರಮದಲ್ಲಿ ಸಾಧಿತವಾಗುವುದು. ಸುಖ ದುಃಖಗಳು ಸಾಕ್ಷಿಯಲ್ಲದ ಬೇರೆ ಇಂದ್ರಿಯಕ್ಕೆ ಗೋಚರವಾದಲ್ಲಿ ಕೆಲವು ಸಂದರ್ಭದಲ್ಲಿ ಅವುಗಳ ಭ್ರಾಂತಿಯೂ ಇರಬೇಕಾಗುವುದು. ಇತರ ಇಂದ್ರಿಯಗಳಿಂದ ಹುಟ್ಟಿದ ಜ್ಞಾನವು ನಿಯಮವಾಗಿ ಪ್ರಮಾಣ ಎನ್ನಲು ಸಾಧ್ಯವಲ್ಲ. ಕೆಲವು ಸಂದರ್ಭದಲ್ಲಿ ಅವೂ ಭ್ರಾಂತಿಗೂ ಕಾರಣವಾಗಿರುವುದು ಅನುಭವ ಸಿದ್ಧ. ಸುಖ ದುಃಖಗಳ ವಿಷಯದಲ್ಲಿ ನಮಗೆ ಯಾವಾಗಲೂ ಭ್ರಾಂತಿ ಇಲ್ಲ. ದುಃಖವನ್ನು ಅನುಭವಿಸುವವನು ನಾನು ಸುಖಿ ಎಂದು ಯಾವ ಸಂದರ್ಭದಲ್ಲಿಯೂ ತಿಳಿಯುವುದಿಲ್ಲ. ಇದರಂತೆ ಸುಖಿಯಾದವನು ದುಃಖಿ ಎಂದು ಯಾವಾಗಲೂ ತಿಳಿಯುವುದಿಲ್ಲ. ಹೀಗೆ ಸುಖ ದುಃಖ ಜ್ಞಾನವು ನಿಯಮವಾಗಿ ಪ್ರಮಾಣ. ಇದರಿಂದ ಅವು ಮನಸ್ಸು ಮೊದಲಾದ ಇಂದ್ರಿಯಗಳಿಗೆ ಗೋಚರವಲ್ಲ. ಅವುಗಳ ಜ್ಞಾನವನ್ನು ಹುಟ್ಟಿಸುವ ಒಂದು ಪ್ರಮಾಣ ಬೇಕು. ಅದು ಮನಸ್ಸು ಮೊದಲಾದ 6 ಇಂದ್ರಿಯಗಳಿಂದ ಭಿನ್ನವಾಗಿರಬೇಕು. ಅದೇ ಸಾಕ್ಷಿ. ಅನುಮಾನ. ನಿರ್ದೋಷವಾದ ಉಪಪತ್ತಿಗೆ ಅನುಮಾನ ಎಂದು ಹೆಸರು. ಉಪಪತ್ತಿ ಎಂದರೆ ಲಿಂಗ, ಇನ್ನೊಂದು ವಸ್ತುವಿನ ಜೊತೆಯಲ್ಲಿರುವುದು ಎಂಬ ಬಲದಿಂದ ಅರ್ಥವನ್ನು ತಿಳಿಸುವುದಕ್ಕೆ ಲಿಂಗ ಎಂದು ಹೆಸರು. ಈ ಬಲ ಇಲ್ಲದಿರುವುದು ಉಪಪತ್ತಿಯ ದೋಷ. ಅದಿಲ್ಲದಿರುವ ಅಂದರೆ ಆ ದೋಷ ಇಲ್ಲದಿರುವ ಉಪಪತ್ತಿಯು ನಿರ್ದೋಷ. ಉಪಪತ್ತಿ ಎಂಬುವುದರಿಂದಲೇ ಅದು ಇತರ ಪ್ರಮಾಣಗಳಿಂದ ಭಿನ್ನವಾದುದು ಎಂದು ಅರ್ಥವು ಸಿದ್ಧಿಸುವುದು. ಉಪಪತ್ತಿಯು ಯಥಾರ್ಥವಾಗಿ ಜ್ಞಾತವಾದರೆ ಅರ್ಥವನ್ನು ತಿಳಿಸುವುದೇ ಹೊರತು ಜ್ಞಾತವಲ್ಲದ ಉಪಪತ್ತಿಯು ಅರ್ಥವನ್ನು ತಿಳಿಸುವುದಿಲ್ಲ. ಅನುಮಾನವು 3 ವಿಧ: ಕಾರಣಾನುಮಾನ, ಕಾರ್ಯಾನುಮಾನ, ಸಾಮಾನ್ಯಾನುಮಾನ ಎಂದು. ಕಾರಣವು ಕಾರ್ಯವನ್ನು ತಿಳಿಸುವುದಾದರೆ ಅದು ಕಾರಣಾನುಮಾನ. ಉದಾಹರಣೆಗೆ, ಈ ದೇಶದಲ್ಲಿ ವೃಷ್ಟಿ ಇರುವುದು, ಅದಕ್ಕನುಗುಣವಾದ ಮೇಘ ಇರುವುದರಿಂದ. ಕಾರ್ಯವು ಕಾರಣವನ್ನು ತಿಳಿಸುವುದು ಕಾರ್ಯಾನುಮಾನ. ಉದಾಹರಣೆಗೆ, ಈ ದೇಶ ಅಗ್ನಿಯುಳ್ಳದ್ದು, ಧೂಮ ಉಳ್ಳದ್ದುದಾದುದರಿಂದ ಎಂದು. ಕಾರಣವೂ ಕಾರ್ಯವೂ ಅಲ್ಲದೆ ಕಾರ್ಯವೂ ಕಾರಣವೂ ಅಲ್ಲದ ವಸ್ತುವನ್ನು ತಿಳಿಸುವುದು ಸಾಮಾನ್ಯ ಅನುಮಾನ, ಎಂದರೆ ಅಕಾರ್ಯ ಕಾರಣಾನುಮಾನ. ಉದಾಹರಣೆಗೆ, ಇದು ರೂಪವುಳ್ಳದ್ದು, ರಸವುಳ್ಳದಾದುದರಿಂದ ಎಂದು. ಪುನಃ ಅನುಮಾನವು 2 ವಿಧ: ಸ್ವಾರ್ಥ ಮತ್ತು ಪರಾರ್ಥ ಎಂದು. ಪರೋಪದೇಶವನ್ನು ಅಪೇಕ್ಷಿಸದೆ ಹುಟ್ಟುವ ಅನುಮಾನವು ಸ್ವಾರ್ಥ. ಪರೋಪದೇಶದ ಅಪೇಕ್ಷೆಯಿಂದ ಹುಟ್ಟುವುದು ಪರಾರ್ಥ. ಆಗಮ. ನಿರ್ದೋಷವಾದ ಶಬ್ದಕ್ಕೆ ಆಗಮ ಎಂದು ಹೆಸರು. ಅಜ್ಞಾನ, ಅನ್ಯಥಾಜ್ಞಾನ, ಸಂಶಯ, ಪ್ರಮಾದ, ವಿಪ್ರಲಂಬ ಎಂದರೆ ಮೋಸ ಮುಂತಾದ ಪುರುಷ ದೋಷಗಳಿಂದ ರಹಿತವಾದುದು ನಿರ್ದೋಷ. ಶಬ್ದ ಎಂಬುದು ವಾಕ್ಯರೂಪವಾಗಿರುವುದು. ವಿಭಕ್ತಿಯಲ್ಲಿರುವ ವರ್ಣಗಳಿಗೆ ಪದ ಎಂದು ಹೆಸರು. ಆಕಾಂಕ್ಷ, ಯೋಗ್ಯತಾ ಮತ್ತು ಸನ್ನಿಧಿ ಇವುಗಳುಳ್ಳ ಪದಗಳು ಎಂದರೆ ಆ ಪದ ಸಮೂಹವು
ವಾಕ್ಯ. ಕೇಳುವವನಿಗೆ ಆಕಾಂಕ್ಷಿತವಾದ ಅರ್ಥವನ್ನು ಹೇಳುವುದಕ್ಕೂ ಮತ್ತು ಹಿಂದಿನ ಪದದಿಂದ ಹುಟ್ಟಿದ ಆಕಾಂಕ್ಷೆಯನ್ನು ಪೂರ್ಣ ಮಾಡುವುದಕ್ಕೂ ಆಕಾಂಕ್ಷ ಎಂದು ಹೆಸರು. ವಿರಕ್ತನಿಗೆ ವಾಣಿಜ್ಯೋಪದೇಶ ಮಾಡಿದರೆ ಅದು ಅವನಿಗೆ ಆಕಾಂಕ್ಷಿತವಲ್ಲ. ಈ ಕಾರಣದಿಂದ ಆ ಉಪದೇಶವು ವಾಕ್ಯವಲ್ಲ. ಅದು ವ್ಯಾಕರಣ ಮರ್ಯಾದೆಯಲ್ಲಿ ವಾಕ್ಯದಂತೆ ತೋರಿದರೂ ಆಗಮವಲ್ಲವಾದ ಕಾರಣ ವಾಕ್ಯವಲ್ಲ. ಇಂತಹ ಸಂದರ್ಭವನ್ನು ತಿಳಿಯುವಾಗ ಈ ಅಸಾಧಾರಣ ಪರಿಭಾಷೆಯನ್ನು ಗಮನದಲ್ಲಿಡಬೇಕಾದುದು ಅನಿವಾರ್ಯ. ಗೌ, ಅಶ್ವ, ಪುರುಷ, ಹಸ್ತಿ ಈ ಪದಗಳ ಸಮೂಹವು ಆಯಾ ಪದಗಳಿಂದ ಹುಟ್ಟಿದ ಆಕಾಂಕ್ಷೆಯನ್ನು ಪೂರ್ತಿ ಮಾಡುವುದಿಲ್ಲವಾದುದರಿಂದ ವಾಕ್ಯವಲ್ಲ. ಸನ್ನಿಹಿತವಾದ ಅರ್ಥವನ್ನು ಹೇಳುವುದಕ್ಕೂ ಪದಗಳ ಉಚ್ಚಾರಣೆಗೆ ವಿಳಂಬವಿಲ್ಲದಿರುವುದಕ್ಕೂ ಸನ್ನಿಧಿ ಎಂದು ಹೆಸರು. ಚೋಳ ದೇಶದಲ್ಲಿನ ನೀರು ಕುಡಿಯಬೇಕು ಎಂಬ ಆಶೆಯುಳ್ಳ ಪುರುಷನಿಗೆ ಗಂಗಾ ನದಿಯಲ್ಲಿ ಶೀತಲವಾದ ಜಲವಿದೆ ಎಂದು ಹೇಳುವುದು ವಾಕ್ಯವಲ್ಲ. ವಿಳಂಬದಿಂದ ಪದಪ್ರಯೋಗ ಮಾಡಿದರೂ ಅದು ವಾಕ್ಯವಾಗುವುದಿಲ್ಲ. ಪರಸ್ಪರ ಹೊಂದಿಕೆಯಾಗುವ ಅರ್ಥವನ್ನು ಹೇಳುವುದಕ್ಕೆ ಯೋಗ್ಯತೆ ಎಂದು ಹೆಸರು. ಬೆಂಕಿಯಿಂದ ತೊಯ್ಯಿಸು ಎಂಬುದು ಪರಸ್ಪರ ಹೊಂದುವುದಿಲ್ಲ, ಇದು ವಾಕ್ಯವಲ್ಲ. ದೋಷವುಳ್ಳದು ಆಗಮವಾಗುವುದಿಲ್ಲ. ಶಬ್ದವು ಪ್ರತ್ಯಕ್ಷ ಮತ್ತು ಅನುಮಾನದಲ್ಲಿ ಅಂತರ್ಭವಿಸುವುದಿಲ್ಲ. ಆಗಮವು ಸರಿಯಾಗಿ ಜ್ಞಾತವಾದರೆ ಅರ್ಥಕ್ಕೆ ಬೋಧಕವಾಗುವುದು. ಆಗಮವು ಎರಡು ವಿಧ, ನಿತ್ಯ ಮತ್ತು ಅನಿತ್ಯ ಎಂದು. ನಿತ್ಯವಾದುದು ವೇದ, ಅನಿತ್ಯವಾದುದು ಪುರಾಣ ಮೊದಲಾದವು. ವರ್ಣಗಳು ನಿತ್ಯ. ಆದರೆ ಪ್ರಬಂಧವು ಎಂದರೆ ವಾಕ್ಯವು ನಿತ್ಯವಾಗಬಹುದು, ಅನಿತ್ಯವಾಗಬಹುದು. ವರ್ಣಗಳು ಸರ್ವಗತವಾದುವು. ವಿಶೇಷಾಂಶ ಸಹಿತ ಪ್ರತ್ಯಕ್ಷ ಮತ್ತು ಅನುಮಾನ ಇವುಗಳ ಸ್ವರೂಪವು ಕಿಂಚಿತ್ ವಿವೃತವಾಯಿತು. ಲೋಕದಲ್ಲಿ ವೈಜ್ಞಾನಿಕ ಮತ್ತು ದಾರ್ಶನಿಕ ವಿಚಾರಗಳನ್ನು ಈ ಎರಡು ಪ್ರಮಾಣಗಳ ಬಲದಿಂದಲೇ ಸಂಪೂರ್ಣವಾಗಿ ಪರೀಕ್ಷಿಸಬಹುದು. ಅತೀಂದ್ರಿಯ ಪದಾರ್ಥಗಳಿಗೆ ಸಂಬಂಧಿಸಿದ ವಿಚಾರದ ಪರೀಕ್ಷೆಗೆ ಆಗಮ ಪ್ರಮಾಣದ ವಿಶೇಷಾಂಶ ಪರೀಕ್ಷೆಯು ಅಧಿಕಾರವನ್ನು ಕೊಡುವುದು. ಆಗಮ ಪ್ರಮಾಣದಲ್ಲಿನ ವಿಶೇಷಾಂಶಗಳು ಅಶೇಷ ವಿಶೇಷಗಳನ್ನು ತಿಳಿಸುವುದು ಆಗಮ ಪ್ರಮಾಣ ಎಂದು ಹಿಂದೆಯೇ ನಿರೂಪಿತವಾಗಿರುವುದು. ಇದನ್ನು ಧ್ಯಾನಿಸಿದರೆ ಇತರ ಎಲ್ಲ ಪ್ರಮಾಣಕ್ಕಿಂತ ಆಗಮ ಪ್ರಮಾಣವು ಶ್ರೇಷ್ಠ ಎಂದು ಗೊತ್ತಾಗುವುದು. ಪ್ರತೀಚ್ಯ ತತ್ವ ವಿಚಾರವು ಈ ಕಡೆ ಗಮನವನ್ನೇ ಕೊಟ್ಟಿಲ್ಲ. ಭಾರತೀಯರಲ್ಲಿಯೂ ಅವೈದಿಕವಾದ ಬೌದ್ಧ ಮುಂತಾದ ವಾದವು ಮತ್ತು ವೇದವನ್ನು ಒಂದು ಅವಧಿಯಲ್ಲಿ ಮಾತ್ರ ಅಂಗೀಕರಿಸುವ ನ್ಯಾಯ ವೈಶೇಷಿಕ ಮುಂತಾದ ವಾದವು ಆಗಮ ಪ್ರಮಾಣದ ಶ್ರೇಷ್ಠತೆಯನ್ನು ಅರಿತಿಲ್ಲ. ಆಗಮವನ್ನು ಅನುಮಾನದಲ್ಲಿ ಅಂತರ್ಭವ ಮಾಡಲು ಇದೇ ಅಜ್ಞಾನ ಕಾರಣ. ಅದು ಪ್ರಮಾಣವಲ್ಲ, ಅಪ್ರಧಾನ ಪ್ರಮಾಣ ಎಂದು ವಾದಿಸಿದರೂ ಆಯಾ ವಾದಿಗಳು ತಮ್ಮ ಉಪದೇಶ ರೂಪವಾದ ಕಾರ್ಯದಲ್ಲಿಯೇ ಅದರ ಪ್ರಾಧಾನ್ಯವನ್ನು ಎತ್ತಿ ಹಿಡಿಯುತ್ತಿರುವರು. ಹೀಗೆ ಅವರ ವಾದವು ಸ್ವವ್ಯಾಹತ. ಆಗಮವಿಲ್ಲದೆ ಜೀವನವೇ ದುಸ್ಸಾಧ್ಯ. ಆಗಮವಿಲ್ಲದೆ ಅನುಮಾನ ಪ್ರಯೋಗವಿಲ್ಲ ಮತ್ತು ಪರಾರ್ಥ ಅನುಮಾನಕ್ಕೆ ಅವಕಾಶವಿಲ್ಲ. ಆಗಮವಿಲ್ಲದೆ ಸ್ವಾರ್ಥಾನುಮಾನವೂ ಸಾಧ್ಯವಲ್ಲ. ಶಬ್ದದಿಂದ ನಿರ್ದೇಶವಿಲ್ಲದ ಮೇಲೆ ಜ್ಞಾನ, ಜ್ಞೇಯ ಮುಂತಾದ ರೂಪದಲ್ಲಿ ವಸ್ತು ಗ್ರಹಣವೇ ಸಾಧ್ಯವಲ್ಲ. ಪ್ರತ್ಯಕ್ಷ ಜ್ಞಾನದಲ್ಲಿಯೂ ಇದು ಇಂತಹುದು ಎಂದು ನಿರ್ದೇಶ ಮಾಡಲು ಆಗಮವೇ ನಿಮಿತ್ತ. ಅದೇ ಇಲ್ಲವೆಂದರೆ ಯಾವ ಪ್ರಮಾಣಕ್ಕೂ ಪ್ರವೃತ್ತಿಯು ಇಲ್ಲವಾಗುವುದು. ಹೀಗೆ ಪ್ರಮಾಣ ಪ್ರಪಂಚದಲ್ಲಿ
ಆಗಮದ ಸ್ಥಾನ ಬಹುಮುಖ್ಯ. ಮಹಾಯೋಗ ವಿದ್ವದ್ರೂಢಿಯ ಮರ್ಯಾದೆಗೆ ಅನುಗುಣವಾಗಿ ಅರ್ಥ ಕೊಡುವುದು ವೇದ. ಅದಲ್ಲದ ಅರ್ಥವನ್ನು ವೇದಕ್ಕೆ ಹೇಳಿದರೆ ಅದನ್ನು ಲೌಕಿಕ ವಾಕ್ಯದಲ್ಲಿ ಪರಿಗಣನೆ ಮಾಡಿದಂತಾಗುವುದು. ಈ ಅವಸ್ಥೆಯಲ್ಲಿ ಅದು ವೇದದ ವಾಸ್ತವವಾದ ಅರ್ಥವನ್ನು ತಿಳಿಸುವುದಿಲ್ಲ. ಇದನ್ನು ಗಮನದಲ್ಲಿಡದೆ ಮಾಡುವ ವೇದ ವ್ಯಾಖ್ಯಾನವೇ ತತ್ವಭೇದಕ್ಕೆ ಕಾರಣ. ಪರೀಕ್ಷಿಸಿ ಪ್ರತ್ಯಕ್ಷ ಮತ್ತು ಅನುಮಾನ ಸಿದ್ಧವಲ್ಲದ ಮಹಾಯೋಗ ವಿದ್ವದ್ರೂಢಿಯ ಮರ್ಯಾದೆಗೆ ಅನುಗುಣವಾಗಿ ವಿಚಾರ ಮಾಡಿ ವೇದದ ಆಭಾಸಾರ್ಥದಲ್ಲಿನ ದೋಷವನ್ನು ಪರಿಶೀಲಿಸಿ ಸಕಾರಣವಾಗಿ ಅದು ವೇದಾರ್ಥವಲ್ಲ ಎಂದು ನಿರ್ಣಯಿಸಿ ವೇದದಲ್ಲಿಯೇ ಅಡಗಿರುವ ನ್ಯಾಯವನ್ನು ಆಧಾರ ಮಾಡಿಕೊಂಡು ವೇದದ ಪೂರ್ಣಾರ್ಥವನ್ನು ಗ್ರಹಿಸುವುದೊಂದೇ ನಿಲ್ಲುವ ಸಿದ್ಧಾಂತ. ಈ ಕ್ರಮಕ್ಕೆ ಬ್ರಹ್ಮವಿಚಾರ ಎಂದು ಹೆಸರು. ಇದಕ್ಕೆ ಪ್ರತಿಷ್ಠಾಪಕವಾದ ನ್ಯಾಯದ ಭಾಷೆಯೇ ಬ್ರಹ್ಮಸೂತ್ರ. ಇದು ವೇದಾನುಗ್ರಾಹಕ. ಈ ನಿಮಿತ್ತ ಇದು ವೇದವನ್ನು ತನ್ನಲ್ಲಿ ಅಡಗಿಸಿಕೊಂಡು ವೇದದಿಂದ ಭಿನ್ನವಲ್ಲ. ವೇದವು ಪ್ರಮಾಣ ಎಂಬುವುದರಲ್ಲಿ ಈ ಸಮಸ್ತ ಅರ್ಥವೂ ಅಡಗಿ ವೇದವೇ ಶಾಸ್ತ್ರವಾಗುವುದು. ಈ ಸನ್ನಿವೇಶದಲ್ಲಿ ವೇದೈಕ ಸಮಧಿಗಮ್ಯ, ಶಾಸ್ತ್ರೈಕ ಸಮಧಿಗಮ್ಯ ಎಂಬಿವು ಒಂದೇ ಅರ್ಥವನ್ನು ಬೋಧಿಸುವುವು. ವೇದೈಕ ವೇದ್ಯವಾದ ಅರ್ಥವೇ ಬ್ರಹ್ಮ. ಅದೇ ವೇದದ ಪೂರ್ಣಾರ್ಥ. ಈ ಜ್ಞಾನವೇ ಬ್ರಹ್ಮಜ್ಞಾನ. ಈ ವಿದ್ಯೆಯೇ ಬ್ರಹ್ಮವಿದ್ಯೆ. ಭಾರತ ಮೊದಲಾದ ಪೌರುಷೇಯ ಗ್ರಂಥಗಳು ಸ್ವತಂತ್ರವಾಗಿ ಬ್ರಹ್ಮವಿದ್ಯೆಯಲ್ಲ. ನೆಕ್ಸ್ಟ್ ಟಾಪಿಕ್, ಪ್ರಮಾಣ ಆಭಾಸಗಳು. ಯಥಾರ್ಥವು ಪ್ರಮಾಣ ಹೇಗೋ ಹಾಗೆಯೇ ಅಯಥಾರ್ಥವು ಪ್ರಮಾಣಾಭಾಸ. ಅಯಥಾರ್ಥವೆಂದರೆ ವಸ್ತುವನ್ನು ಅದಿಲ್ಲದಿರುವಂತೆ ಗ್ರಹಿಸುವುದು. ವಸ್ತು ಸತ್ ಅಥವಾ ಅಸತ್ ಆಗಿರುವುದು. ಸತ್ ಆದುದನ್ನು ಸತ್ ಎಂದೂ ಅಸತ್ ಆದುದನ್ನು ಅಸತ್ ಎಂದೂ ಗ್ರಹಿಸುವ ಜ್ಞಾನ ಅಥವಾ ಜ್ಞಾನ ಸಾಧನ ಯಥಾರ್ಥ. ಸತ್ ಆದುದನ್ನು ಅಸತ್ ಎಂದೂ ಅಸತ್ ಆದುದನ್ನು ಸತ್ಯೆಂದು ಗ್ರಹಿಸುವುದು ಅಯಥಾರ್ಥ. ಅಯಥಾರ್ಥ ಜ್ಞಾನಕ್ಕೆ ಭ್ರಾಂತಿ, ವಿಪರ್ಯಯ, ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನ ಮುಂತಾದ ಹೆಸರುಗಳು. ಉದಾಹರಣೆಗೆ ಶುಕ್ತಿ, ಕಪ್ಪೆ ಚಿಪ್ಪು ಎಂದು ನೋಡಿ ಬೆಳ್ಳಿ ಅಥವಾ ರಜತ ಎಂದು ತಿಳಿಯುವ ಜ್ಞಾನವನ್ನು ತೆಗೆದುಕೊಳ್ಳಬಹುದು. ಶುಕ್ತಿ ಸತ್, ರಜತ ಅಸತ್. ಈ ಜ್ಞಾನವು ಸತ್ ಆದ ಶುಕ್ತಿಯನ್ನು ಅಸತ್ತಾದ ರಜತವನ್ನಾಗಿ ತಿಳಿಯುವುದು. ಶುಕ್ತಿಯು ರಜತವಾಗಿ ಅಸತ್, ರಜತವು ಅಸತ್ ಎಂಬ ಆಕಾರದಲ್ಲಿ ಸತ್. ಈ ಜ್ಞಾನವು ಒಂದು ಆಕಾರದಲ್ಲಿ ಅಸತ್ ಆದ ರಜತವನ್ನು ಒಂದು ಆಕಾರದಲ್ಲಿ ಸತ್ ಎಂದು ತಿಳಿಯುವುದು. ಈ ಕಾರಣದಿಂದ ಇದು ಭ್ರಾಂತಿ. ದಾರ್ಶನಿಕರಾದ ವಾದಿಗಳು ಭ್ರಾಂತಿ ಸ್ವರೂಪವನ್ನು ಚರ್ಚಿಸಿ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಭ್ರಾಂತಿಯನ್ನು ನಿರೂಪಿಸಿರುವರು. ತಾಂತ್ರಿಕ ಹೆಸರುಗಳು ಹೀಗಿವೆ: ಅಸತ್ಖ್ಯಾತಿ, ಆತ್ಮಖ್ಯಾತಿ, ನಯಾಭಾಸ, ಅನಿರ್ವಚನೀಯ ಖ್ಯಾತಿ, ಅನ್ಯತಾಖ್ಯಾತಿ, ಅಖ್ಯಾತಿ, ಸತ್ಖ್ಯಾತಿ ಎಂಬುದಾಗಿ. ಮೇಲೆ ಕಂಡ
ಎಲ್ಲ ವಾದಗಳು ಅನುಭವಕ್ಕೂ ಸಂಗತವಲ್ಲ, ಅವುಗಳ ಉದ್ದೇಶವೂ ಸಾಧುವಲ್ಲ ಮತ್ತು ಅವು ದುರಾಗ್ರಹ ಮೂಲಕವಾದುವು ಎಂಬುದನ್ನು ಶ್ರೀಮದ್ ಆಚಾರ್ಯರು ತೋರಿಸಿ ತಮ್ಮ ಅಯಥಾರ್ಥ ಜ್ಞಾನವೇ ಭ್ರಾಂತಿ ಎಂಬ ತತ್ವವನ್ನು ಎತ್ತಿ ಹಿಡಿದಿರುವರು. ಇದನ್ನು ಅನ್ಯಥಾಖ್ಯಾತಿ ಎಂದು ಕರೆಯಬಹುದಾದರೂ ಇದಕ್ಕೆ ಅದುವರೆಗೆ ಪ್ರಸಿದ್ಧವಾದ ನ್ಯಾಯವೈಶೇಷಿಕರ ಅನ್ಯಥಾಖ್ಯಾತಿಯಿಂದ ಇರುವ ವೈಲಕ್ಷಣ್ಯವನ್ನು ತೋರಿಸಲು ಶ್ರೀಮದ್ ಆಚಾರ್ಯರು ಅಭಿನವ ಅನ್ಯಥಾಖ್ಯಾತಿ ಎಂದು ಪಾರಿಭಾಷಿಕವಾಗಿ ಕರೆದಿರುವರು. ನೆಕ್ಸ್ಟ್ ಟಾಪಿಕ್, ಪ್ರಾಮಾಣ್ಯವಾದ. ಪ್ರಮಾಣದ ಭಾವ ಪ್ರಾಮಾಣ್ಯ, ಅಪ್ರಮಾಣದ ಭಾವ ಅಪ್ರಾಮಾಣ್ಯ. ಇದು ಜ್ಞಾನಕ್ಕೆ ಬರುವುದು ಉತ್ಪತ್ತಿ, ಅದು ಜ್ಞಾತವಾಗುವುದು ಜ್ಞಪ್ತಿ. ಅದು ಜ್ಞಾನದ ಜೊತೆಯಲ್ಲಿಯೇ ಹುಟ್ಟುವುದು ಎಂದರೆ ಸ್ವತಃ, ಅದು ಪ್ರತ್ಯೇಕವಾಗಿ ಹುಟ್ಟುವುದು ಎಂದರೆ ಪರತಃ. ಇದು ಜ್ಞಾನದ ಜೊತೆಯಲ್ಲಿಯೇ ಜ್ಞಾತವಾಗುವುದು ಸ್ವತಃ, ಅದು ಪ್ರತ್ಯೇಕವಾಗಿ ಜ್ಞಾತವಾಗುವುದು ಪರತಃ. ಜ್ಞಾನ ಸಾಮಗ್ರಿಯೇ ಯಥಾರ್ಥ ಜ್ಞಾನಕ್ಕೆ ಜನಕ. ಇದು ಉತ್ಪತ್ತಿಯಲ್ಲಿ ಜ್ಞಾನ ಪ್ರಮಾಣವು ಸ್ವತಃ ಎಂದು ತೋರಿಸುವುದು. ಜ್ಞಾನಗ್ರಾಹಕವೇ ಅದರ ಪ್ರಾಮಾಣ್ಯವನ್ನು ಗ್ರಹಿಸುವುದು. ಇದು ಜ್ಞಾನ ಪ್ರಾಮಾಣ್ಯವು ಜ್ಞಪ್ತಿಯಲ್ಲಿ ಸ್ವತಃ ಎಂದು ತೋರಿಸುವುದು. ಜ್ಞಾನವು ಎರಡು ವಿಧ, ವೃತ್ತಿ ಮತ್ತು ಸ್ವರೂಪ ಎಂದು. ವೃತ್ತಿಯು ಇಂದ್ರಿಯ ಮತ್ತು ಮನಸ್ಸಿನಿಂದ ಹುಟ್ಟುವುದು. ಸ್ವರೂಪ ಜ್ಞಾನವೇ ಸಾಕ್ಷಿ ಜ್ಞಾನ. ಸಾಕ್ಷಿಯು ವೃತ್ತಿಜ್ಞಾನವನ್ನು ಗ್ರಹಿಸುವಾಗ ಯಥಾರ್ಥವಾದ ಆ ಜ್ಞಾನವನ್ನು ಯಥಾರ್ಥವೆಂದೇ ಗ್ರಹಿಸುವುದು. ಸಾಕ್ಷಿ ಜ್ಞಾನವು ಸ್ವಯಂ ಪ್ರಕಾಶ, ಅದು ನಿಯಮವಾಗಿ ಯಥಾರ್ಥವಾಗಿಯೇ ಅದು ಗೃಹೀತವಾಗುವುದು. ಇದೇ ಜ್ಞಪ್ತಿಯಲ್ಲಿ ಜ್ಞಾನ ಪ್ರಾಮಾಣ್ಯವು ಸ್ವತಃ ಎಂದು ಸಿದ್ಧಾಂತಪರವಾದ ಅರ್ಥ. ಜ್ಞಾನದ ಅಪ್ರಾಮಾಣ್ಯಕ್ಕೆ ಅದಕ್ಕೆ ಸಾಧನವಾದುದರ ದೋಷವೇ ಕಾರಣ. ಇದು ಉತ್ಪತ್ತಿಯಲ್ಲಿ ಜ್ಞಾನದ ಅಪ್ರಾಮಾಣ್ಯವು ಪರತಃ ಎಂದು ತೋರಿಸುವುದು. ಇದರಂತೆ ಅಪ್ರಾಮಾಣ್ಯವು ಜ್ಞಪ್ತಿಯಲ್ಲಿ ಪರತಃ, ಅದು ಸಂವಾದದ ಅಭಾವದಿಂದ ಜ್ಞಾತವಾಗುವುದು. ಈ ಕಾರಣದಿಂದ ಜ್ಞಾನದ ಅಪ್ರಾಮಾಣ್ಯವು ಜ್ಞಪ್ತಿಯಲ್ಲಿ ಪರತಃ ಎಂದು ಜ್ಞಾತವಾಗುವುದು. ಹರಿ ಓಂ.